ನಮಸ್ಕಾರ ವೀಕ್ಷಕರೇ, ಕರ್ನಾಟಕದ ಗ್ರಾಮ ಪಂಚಾಯಿತಿ ಚುನಾವಣೆ ಬಗ್ಗೆ ಒಂದು ಮಹತ್ವದ ಅಪ್ಡೇಟ್ ಹೊರಬಿದ್ದಿದೆ. ಇದರ ಪ್ರಮುಖ ದಿನಾಂಕ, ಮತ ನಡೆಯುವಂತಹ ದಿನಾಂಕ ಹಾಗೂ ಚುನಾವಣೆ ಯಾವಾಗ ನಡೆಯಲಿದೆ, ಮೀಸಲಾತಿ ಪಟ್ಟಿ ಯಾವಾಗ ಬರುತ್ತದೆ, ಆಡಳಿತಾಧಿಕಾರಿಗಳನ್ನ ಯಾಕೆ ನೇಮಕ ಮಾಡಲಾಗುತ್ತಿದೆ ಮತ್ತು ಬ್ಯಾಲೆಟ್ ಪೇಪರ್ ಮೂಲಕ ಮತದಾನ ನಡೆಯುತ್ತಿದೆಯಾ ಮತ್ತು ನಿಮ್ಮ ಊರಲ್ಲಿ ಚುನಾವಣೆ ಯಾವಾಗ ನಡೆಯುತ್ತದೆ. ನೋಡಿ, ರಾಜ್ಯದ ಸುಮಾರು 5,700ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳ ಅವಧಿ ಮುಗಿಯುತ್ತಿರುವುದರಿಂದ ಸರ್ಕಾರ ಚುನಾವಣೆ ನಡೆಸಲು ಸಿದ್ಧತೆ ಆರಂಭಿಸಿದೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರವನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ. ಆದ್ದರಿಂದ ವಿಡಿಯೋವನ್ನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ತಪ್ಪದೆ ನೋಡಿ, ಯಾಕಂತಂದ್ರೆ ಈ ಇನ್ಫಾರ್ಮೇಶನ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನ ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬ ವೀಕ್ಷಕರು ತಪ್ಪದೆ ಸಬ್ಸ್ಕ್ರೈಬ್ ಆಗಬಹುದು. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಖಂಡಿತ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ಸುಮಾರು 3 ರಿಂದ 4 ದಿನಗಳ ಕಾಲ ರಿಸರ್ಚ್ ಮಾಡಲಾದಂತಹ ವಿಡಿಯೋ ಇದಾಗಿರುತ್ತೆ. ವೀಕ್ಷಕರೇ ನೋಡಿ, ಮೊದಲು ನಮ್ಮ ಮುಖ್ಯ ವಿಷಯವನ್ನು ನೋಡೋಣ. ನೋಡಿ, ರಾಜ್ಯದ ಸುಮಾರು 5,700 ರಿಂದ 5,790 ಗ್ರಾಮ ಪಂಚಾಯಿತಿಗಳ ಅವಧಿ ಫೆಬ್ರವರಿ ಮತ್ತು ಮಾರ್ಚ್ 2026ರಲ್ಲಿ ಮುಗಿಯಲಿದೆ. ಮತ್ತು ಚುನಾವಣೆ ನಡೆಯುವ ಸಾಧ್ಯತೆಯ ಸಮಯವನ್ನು ಕೂಡ ತಿಳಿಸ್ತಾ ಇದ್ದಾನೆ. ಅದು ಯಾವ ಸಮಯ, ಏನು ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಮತ್ತು ನಿಮ್ಮ ಊರಿನ ವಾಟ್ಸ್ಆಪ್ ಗ್ರೂಪ್ಗಳಿರ್ತವೆ ಮತ್ತು ನಿಮ್ಮ ಸ್ನೇಹಿತರಿಗೆ ಹಾಗೂ ನಿಮ್ಮ ವಾಟ್ಸ್ಆಪ್ ಫ್ರೆಂಡ್ಸ್ಗೆ ಎಲ್ಲರೊಂದಿಗೂ ಕೂಡ ಈ ಒಂದು ವಿಡಿಯೋನ ಆದಷ್ಟು ಸಾಧ್ಯವಾದಷ್ಟು ಹಂಚಿಕೊಳ್ಳಿ. ಸರ್ಕಾರ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ವಿಶೇಷ ಸೂಚನೆಯನ್ನ ಕೊಡಲಾಗಿದೆ. ಮೀಸಲಾತಿ ಪಟ್ಟಿ ಪ್ರಕಟಿಸಲು ಸೂಚನೆಯನ್ನ ನೀಡಿದೆ ಮತ್ತು ಚುನಾವಣೆ ನಡೆಯುವವರೆಗೆ ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡಲಾಗುತ್ತಿದೆ. ಮತ್ತು ಈ ಬಾರಿ ಚುನಾವಣೆ ಬ್ಯಾಲೆಟ್ ಪೇಪರ್ ಮೂಲಕ ನಡೆಯುವ ಸಾಧ್ಯತೆ ಇದೆ ಅಂತೆ ಸ್ನೇಹಿತರೆ. ಮತ್ತು ಗ್ರಾಮ, ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಗಳಿಗೆ ಒಟ್ಟಿಗೆ ಚುನಾವಣೆ ನಡೆಸಲು ಯೋಜನೆಯನ್ನ ಸೂಚಿಸಲಾಗಿದೆ. ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಸಕಾಲದಲ್ಲಿ ಚುನಾವಣೆ ನಡೆಸಲಾಗುತ್ತಿದೆ ಎಂದು ತಿಳಿಸುತ್ತಿದ್ದಾರೆ. ಮತ್ತು ಈ ಗ್ರಾಮವನ್ನ ಅಭಿವೃದ್ಧಿ ಮಾಡಲು ಈ ಬಾರಿ ಹೆಚ್ಚಿನ ಒಂದು ಅಭಿವೃದ್ಧಿಗೋಸ್ಕರ ಈ ಒಂದು ಚುನಾವಣೆಯನ್ನ ನಾವು ನಡೆಸುತ್ತೇವೆ ಅನ್ನುವಂತಹ ಸಚಿವರ ಮಾಹಿತಿಗಳು ಕೂಡ ಹೊರಬರ್ತಾ ಇದ್ದಾವೆ. ಬನ್ನಿ, ಇವಾಗ ಒಂದು ಹೊಸ ಫ್ರೆಶ್ ಅಪ್ಡೇಟ್ ಬಂದಿದೆ. ಸರಿಯಾಗಿ ಕೇಳಿಸ್ಕೊಳ್ಳಿ, ನಿಮಗೆ ಅರ್ಥ ಆಗೋ ರೀತಿ ಮತ್ತು ಈಸಿಯಾಗಿ ಸೂಪರ್ ಆಗಿ ಕ್ಲಿಯರ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತಾನೆ ಸ್ನೇಹಿತರೆ. ಈಗ ಏನಂದ್ರೆ, ಗ್ರಾಮ ಪಂಚಾಯಿತಿ ಚುನಾವಣೆ ಬಂದ್ಬಿಟ್ಟು, ಗ್ರಾಮ ಪಂಚಾಯಿತಿ ಎಂಬುದು ನಮ್ಮ ಗ್ರಾಮದಲ್ಲಿ ಅತ್ಯಂತ ಮುಖ್ಯವಾದ ಸ್ಥಳೀಯ ಆಡಳಿತ ವ್ಯವಸ್ಥೆಯಾಗಿದೆ. ಗ್ರಾಮ ಪಂಚಾಯಿತಿಯ ಮುಖ್ಯ ಕೆಲಸಗಳು ಗ್ರಾಮವನ್ನ ಅಭಿವೃದ್ಧಿಗಾಗಿ ಮತ್ತು ರಸ್ತೆ ನಿರ್ಮಾಣ ಗ್ರಾಮದಲ್ಲಿ, ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವುದಾಗಿ, ಮತ್ತು ಸ್ವಚ್ಛತೆಯನ್ನ ಮಾಡುವುದಾಗಿ ಗ್ರಾಮವನ್ನ, ಮತ್ತು ಸರ್ಕಾರಿಯ ಎಲ್ಲಾ ಯೋಜನೆಗಳನ್ನ ಜನರಿಗೆ ತಲುಪಿಸುವುದಾಗಿ, ಮತ್ತು ಜನರ ಸಮಸ್ಯೆಗಳನ್ನ ಪರಿಹರಿಸುವುದಾಗಿ, ಮತ್ತು ಊರಿನ ಅಭಿವೃದ್ಧಿ ಮತ್ತು ಊರಿನ ದೇವಸ್ಥಾನಗಳನ್ನ ಮಾಡುವುದಕ್ಕೋಸ್ಕರ ಈ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರ ಅವಧಿ ಸಾಮಾನ್ಯವಾಗಿ 5 ವರ್ಷಗಳಿರುತ್ತೆ. ವೀಕ್ಷಕರೇ, ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನೋಡಿ, ಗ್ರಾಮ ಪಂಚಾಯಿತಿ ಸದಸ್ಯರ ಅವಧಿ ಬಂದ್ಬಿಟ್ಟು ಸಾಮಾನ್ಯವಾಗಿ 5 ವರ್ಷಗಳಿರುತ್ತೆ. ಈ 5 ವರ್ಷದ ಅವಧಿ ಮುಗಿದ ನಂತರ ಹೊಸ ಸದಸ್ಯರನ್ನ ಆಯ್ಕೆ ಮಾಡಲು ಚುನಾವಣೆ ನಡೆಸಲಾಗುತ್ತೆ. ಇದರಿಂದ ಜನರಿಗೆ ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವ ಅವಕಾಶ ನೀಡಲಾಗುತ್ತೆ. ಈಗಿನ ಪರಿಸ್ಥಿತಿ ಏನಂತಂದ್ರೆ, ಎಷ್ಟು ಪಂಚಾಯಿತಿಗಳ ಅವಧಿ ಮುಗಿಯುತ್ತಿದೆ ಸ್ನೇಹಿತರೆ. ಈಗ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 5,700 ರಿಂದ 5,790 ಗ್ರಾಮ ಪಂಚಾಯಿತಿಗಳ ಅವಧಿ ಇದೇ ಫೆಬ್ರವರಿ ಅಂದ್ರೆ ಈ ತಿಂಗಳು ಮತ್ತು ಮಾರ್ಚ್ 2026ರಲ್ಲಿ ಮುಗಿತಾ ಇದೆ. ಅಂದ್ರೆ ಈಗಿನ ಸದ್ಯದ ಅಧಿಕಾರ ಅವಧಿ ಮುಗಿದ ನಂತರ ಹೊಸ ಸದಸ್ಯರನ್ನ ಆಯ್ಕೆ ಮಾಡುವುದು ಕಡ್ಡಾಯವಾಗಿದೆ. ಆದ್ದರಿಂದ ಸರ್ಕಾರ ಚುನಾವಣೆ ನಡೆಸಲು ಸಿದ್ಧತೆಯನ್ನ ಆರಂಭಿಸಿದೆ. ವೀಕ್ಷಕರೇ, ಚುನಾವಣೆ ಯಾವಾಗ ನಡೆಯುತ್ತೆ, ಮತದಾನ ಯಾವಾಗ ನಡೆಯುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ಅದಕ್ಕಿಂತ ಮೊದಲು ಇಲ್ಲೊಂದು ಮೀಸಲಾತಿ ಪಟ್ಟಿ ಮತ್ತು ಅಧ್ಯಕ್ಷ ಸ್ಥಾನದ ಬಗ್ಗೆ ಒಂದು ಹೊಸ ಫ್ರೆಶ್ ಅಪ್ಡೇಟ್ ಬಂದಿದೆ. ಇದು ಈಗ ತಾನೇ ಲೇಟೆಸ್ಟ್ ಆಗಿ ಬಂದಿರುವಂತಹ ಅಪ್ಡೇಟ್ ಆಗಿರುತ್ತೆ. ಗಮನವಿಟ್ಟು ಕೇಳಿ. ನೋಡಿ, ಇದೀಗ ಮತ್ತೊಂದು ಪ್ರಮುಖ ವಿಷಯ ಏನಂದ್ರೆ ಮೀಸಲಾತಿ. ಹೌದು ಸ್ನೇಹಿತರೆ, ಸರ್ಕಾರ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ವಿಶೇಷ ಸೂಚನೆಯನ್ನ ನೀಡಿದೆ. ವೀಕ್ಷಕರೇ, ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನಗಳ ಮೀಸಲಾತಿ ಮತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷಗಳ ಸ್ಥಾನಗಳ ಮೀಸಲಾತಿ, ಈ ಮೀಸಲಾತಿಗಳ ಪಟ್ಟಿ ಶೀಘ್ರದಲ್ಲಿ ಪ್ರಕಟಣೆಯಾಗುವುದಾಗಿದೆ. ಮತ್ತು ಮೀಸಲಾತಿ ವರ್ಗಗಳು ಅಂದ್ರೆ ಯಾವ ಜಾತಿಗಳಿಗೆ ಮೀಸಲಾತಿ ಅಂತಂದ್ರೆ, ಸಾಮಾನ್ಯ ವರ್ಗದವರಿಗೆ ಮತ್ತು ಪರಿಶಿಷ್ಟ ಜಾತಿ ಅಂದ್ರೆ SC ಅವರಿಗೆ, ಹಾಗೂ ಪರಿಶಿಷ್ಟ ಪಂಗಡ ಅಂದ್ರೆ ST ವರ್ಗದವರಿಗೆ, ಮತ್ತು ಹಿಂದುಳಿದ ವರ್ಗ ಅಂತಂದ್ರೆ ಅದರ್ ಕ್ಯಾಸ್ಟ್ ಅಂದ್ರೆ OBC ಅವರಿಗೆ, ಹಾಗೂ ಮಹಿಳಾ ಮೀಸಲಾತಿ, ಮಹಿಳೆಯರಿಗೂ ಕೂಡ ಮೀಸಲಾತಿ. ನಿಮ್ಮ ಊರಿನ ಮೀಸಲಾತಿ ವಿವರ ತಿಳಿಸಲು ಜಿಲ್ಲಾಧಿಕಾರಿ ಕಚೇರಿ ಅಧಿಸೂಚನೆಯನ್ನ ನೀವು ಗಮನಿಸಬೇಕಾಗುತ್ತೆ. ಎಲ್ಲವನ್ನು ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ, ಯಾವ ಜಿಲ್ಲೆಗಳಲ್ಲಿ ಹೇಗಿದೆ ಮೀಸಲಾತಿ ಎಲ್ಲವನ್ನು ಕೂಡ. ಹಾಗಾಗಿ ನಮ್ಮ ಚಾನಲ್ ಅನ್ನ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಆಡಳಿತಾಧಿಕಾರಿಗಳನ್ನ ಯಾಕೆ ನೇಮಕ ಮಾಡಲಾಗುತ್ತೆ ಈ ಬಾರಿ ಅಂತಂದ್ರೆ ಸ್ನೇಹಿತರೆ, ಈಗ ಒಂದು ದೊಡ್ಡ ಮುಖ್ಯ ಪ್ರಶ್ನೆ, ಆಡಳಿತಾಧಿಕಾರಿಗಳನ್ನ ಯಾಕೆ ನೇಮಕ ಮಾಡಲಾಗುತ್ತದೆ ಅಂತಂದ್ರೆ, ಗ್ರಾಮ ಪಂಚಾಯಿತಿಯ ಅವಧಿ ಮುಗಿದ ನಂತರ ಹೊಸ ಚುನಾವಣೆ ನಡೆಯುವವರೆಗೆ ಗ್ರಾಮ ಆಡಳಿತವನ್ನ ನಿರ್ವಹಿಸಲು ಸರ್ಕಾರ ಇಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡಲಾಗುತ್ತದೆ. ಇವರ ಕೆಲಸ ಏನಂತಂದ್ರೆ, ನೋಡಿ,
ನೋಡಿ ನಿಮ್ಮ ಊರಿನಲ್ಲಿ ನೀವು ಕೂಡ ಆಗಬಹುದು ಆಡಳಿತಾಧಿಕಾರಿಗಳು. ಇವ್ರು ಏನ್ ಕೆಲಸ ಮಾಡ್ತಾರೆ ಅಂತಂದ್ರೆ ಪಂಚಾಯಿತಿಯ ಕೆಲಸಗಳನ್ನ ಮುಂದುವರಿಸಬೇಕು ಮತ್ತು ಅಭಿವೃದ್ಧಿ ಕಾರ್ಯಗಳನ್ನ ನಿರ್ವಹಿಸಬೇಕು ಮತ್ತು ಸರ್ಕಾರಿ ಯೋಜನೆಗಳನ್ನ ಜಾರಿಗೆ ತರಬೇಕು. ನೋಡಿ ನೀವು ಕೂಡ ಹಳ್ಳಿಯವರಾಗಿದ್ರೆ ಸರ್ಕಾರಿ ಯೋಜನೆಗಳ ಬಗ್ಗೆನೇ ನಾವು ವಿಡಿಯೋ ಮಾಡೋದು, ಬೇಕಂದ್ರೆ ನಮ್ಮ ಚಾನಲ್ ಅನ್ನ ತೆಗೆದು ನೋಡಿ ಒಂದ್ಸರಿ. ಬಹಳಷ್ಟು ಜನರಿಗೆ 4 ಲಕ್ಷಕ್ಕೂ ಅಧಿಕ ಜನರಿಗೆ ನಮ್ಮ ಚಾನಲ್ ಇಂದ ಹೆಲ್ಪ್ ಆಗಿದೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಮತ್ತು ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಸ್ನೇಹಿತರೆ, ಏನಂದ್ರೆ ಇವಾಗ ಸದಸ್ಯರ ಮಹಾಕೂಟದ ವಿರೋಧ ಅಂತ ಹೇಳ್ಬೋದು. ಇವಾಗ ಏನಾಗ್ತಾ ಇದೆ ಅಂತಂದ್ರೆ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾಕೂಟವು ಆಡಳಿತಾಧಿಕಾರಿಗಳ ನೇಮಕವನ್ನ ವಿರೋಧಿಸಿದೆ ಅಂತ ಹೇಳ್ಬೋದು. ಅವರ ಬೇಡಿಕೆ ಏನ್ ಗೊತ್ತಾ, ಚುನಾವಣೆ ನಡೆಯುವವರೆಗೆ ಹಾಲಿ ಸದಸ್ಯರನ್ನ ಅವರನ್ನೇ ಮುಂದುವರಿಸಬೇಕು. ಈ ವಿಷಯದಲ್ಲಿ ಪ್ರತಿಭಟನೆ ಕೂಡ ನಡೆದಿದೆ ವೀಕ್ಷಕರೇ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅದನ್ನ ಕೆಳಗಡೆ ತಿಳಿಸಿ. ಮತ್ತು ಇಲ್ಲಿ ಹೈಕೋರ್ಟ್ ನಲ್ಲಿ ಪ್ರಕಟಣೆಗೊಂಡಿರುವಂತದ್ದು ಏನಂತಂದ್ರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ನಲ್ಲಿ ರೀಟ್ ಅರ್ಜಿ ಕೂಡ ಸಲ್ಲಿಸಲಾಗಿದೆ. ಇದರ ಉದ್ದೇಶ ಏನಂತಂದ್ರೆ ಸಮಯಕ್ಕೆ ಸರಿಯಾಗಿ ಚುನಾವಣೆಯನ್ನ ನಡೆಸಬೇಕು, ಹೈಕೋರ್ಟ್ ಕೂಡ ಚುನಾವಣೆಯನ್ನ ವಿಳಂಬ ಮಾಡಬಾರದು ಎಂದು ಸೂಚಿಸಲಾಗಿದೆ ವೀಕ್ಷಕರೇ. ಸ್ನೇಹಿತರೆ, ಇದಷ್ಟೇ ಅಲ್ಲದೆ ಹೈಕೋರ್ಟ್ ಈ ಒಂದು ಚುನಾವಣೆ ಬಗ್ಗೆ ಏನು ಉದ್ದೇಶಿಸಿದೆ ಅಂತಂದ್ರೆ ಶಾಕ್ ಆಗ್ತೀರಾ, ಅದನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ಮತ್ತು ಇಲ್ಲಿ ನೋಡಿ ಬ್ಯಾಲೆಟ್ ಪೇಪರ್ ಮೂಲಕ ಮತದಾನ. ಸ್ನೇಹಿತರೆ, ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ. ನೋಡಿ, ನಮ್ಮ ಒಂದು ವಿಡಿಯೋದಲ್ಲಿ ಒಂದೇ ಇನ್ಫಾರ್ಮೇಶನ್ ಇರೋದಿಲ್ಲ, ನಿಮಗೆ ಬೇಕಾಗುವಂತಹ ಎಲ್ಲ ಇನ್ಫಾರ್ಮೇಶನ್ ಕ್ಲಿಯರ್ ಆಗಿ ತಿಳಿಸ್ತವೆ. ಹಾಗಾಗಿ ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ನೋಡಿ ಅಂತ ಹೇಳೋದು. ನೋಡಿ, ಬ್ಯಾಲೆಟ್ ಪೇಪರ್ ಮೂಲಕ ಮತದಾನ ಈ ಬಾರಿ. ಹೌದು ವೀಕ್ಷಕರೇ, ಈ ಬಾರಿ ಪ್ರಮುಖ ಬದಲಾವಣೆ ಏನಂದ್ರೆ ಚುನಾವಣೆಯಲ್ಲಿ ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ ಬಳಸುವ ಸಾಧ್ಯತೆ ಹೆಚ್ಚಾಗಿದೆ. ಕಾರಣ ಏನಂತಂದ್ರೆ ಪಾರದರ್ಶಕತೆಯನ್ನ ಹೆಚ್ಚಿಸಲು ಮತ್ತು ಜನರಲ್ಲಿ ವಿಶ್ವಾಸವನ್ನ ಹೆಚ್ಚಿಸಲು ಮತ್ತು ಬ್ಯಾಲೆಟ್ ಪೇಪರ್ ಅನ್ನ ಬಳಸಲಾಗುತ್ತೆ ಅಂತ ಹೇಳಲಾಗುತ್ತಿದೆ. ಆದರೆ ಅಧಿಕೃತ ಮಾಹಿತಿಯನ್ನು ನಾವು ಕಾದು ನೋಡೋಣ. ನೋಡಿ, ಇಲ್ಲಿ 1 ಗ್ರಾಮ 1 ಚುನಾವಣೆ ಯೋಜನೆ ಅಂತ ಈ ಬಾರಿ ಆಗ್ತಾ ಇರುವಂತದ್ದು ವೀಕ್ಷಕರೇ. ಸರ್ಕಾರ ಒಂದು ಹೊಸ ಯೋಜನೆ ಬಗ್ಗೆ ಚಿಂತನೆ ಮಾಡುತ್ತಿದೆ. ಅದು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಈ 3 ಚುನಾವಣೆಯನ್ನು ಒಂದೇ ಸಮಯದಲ್ಲಿ ನಡೆಸುವುದು. ಇದರಿಂದ ಸಮಯ ಉಳಿಯುತ್ತಂತೆ ಮತ್ತು ವೆಚ್ಚ ಕಡಿಮೆಯಾಗುತ್ತಂತೆ ಮತ್ತು ಆಡಳಿತ ಸುಲಭವಾಗುತ್ತೆ ಅಂತ ಈ ರೀತಿ ಮಾಡುವುದಾಗಿ ಯೋಚನೆ ಮಾಡ್ತಾ ಇದ್ದಾರೆ, ಚಿಂತನೆ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಏನು ಹೇಳಿದ್ದಾರೆ ಅಂತಂದ್ರೆ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ತಿಳಿಸಿದ್ದಾರೆ, ಸರ್ಕಾರ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ವಿಶೇಷ ಸೂಚನೆಯನ್ನ ನೀಡಿದೆ ಮತ್ತು ಸಮಯಕ್ಕೆ ಸರಿಯಾಗಿ ಚುನಾವಣೆ ನಡೆಸಬೇಕು ಎಂಬುದಾಗಿ ಹೇಳಲಾಗಿದೆ. ವೀಕ್ಷಕರೇ, ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಇನ್ನೇನು ವಿಡಿಯೋ ಕೊನೆ ಹಂತದಲ್ಲಿದೆ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಇಲ್ಲಿ ಚುನಾವಣೆ ವಿಳಂಬವಾದರೆ ಮಾತ್ರ ಅವಧಿ ವಿಸ್ತರಣೆ ಬಗ್ಗೆ ಸೂಚಿಸಲಾಗುತ್ತಿದೆ. ಮತ್ತು ಬೆಂಗಳೂರಿನ ಪಾಲಿಕೆ ಚುನಾವಣೆ ಸ್ನೇಹಿತರೆ, ಇದರ ಜೊತೆಗೆ ಇನ್ನೊಂದು ಪ್ರಮುಖ ಅಪ್ಡೇಟ್ ಕೂಡ ಇದೆ. ಬೆಂಗಳೂರು ನಗರದ ಪಾಲಿಕೆ ಚುನಾವಣೆಯನ್ನು ಕೂಡ ಈ ಒಂದು ದಿನಾಂಕದಂದು ತಿಳಿಸಲಾಗುತ್ತೆ. ಈ ಯಾವ ದಿನಾಂಕಗಳ ಬಗ್ಗೆ ಇವಾಗ ಮಾತಾಡೋಣ ಬನ್ನಿ. ಇದಕ್ಕೂ ಕೂಡ ಸರ್ಕಾರ ಸಿದ್ಧತೆ ನಡೆಸ್ತಾ ಇದೆ. ಇವಾಗ ಬನ್ನಿ, ಗ್ರಾಮ ಪಂಚಾಯಿತಿ ಚುನಾವಣೆ ಯಾವಾಗ ನಡೆಯುತ್ತೆ ಅಂತ. ವೀಕ್ಷಕರೇ, ಇದೀಗ ಪ್ರಮುಖ ಮಾಹಿತಿ. ಸರ್ಕಾರದ ಪ್ರಕಾರ ಗ್ರಾಮ ಪಂಚಾಯಿತಿ ಚುನಾವಣೆ ನೋಡಿ ಏಪ್ರಿಲ್ 2026 ಅಥವಾ ಮೇ 2026ರಲ್ಲಿ ನಡೆಯುವ ಸಾಧ್ಯತೆ ಇದೆ. ಕಾರಣ ಏನಂತಂದ್ರೆ ಅವಧಿ ಫೆಬ್ರವರಿ ಮತ್ತು ಮಾರ್ಚ್ ನಲ್ಲಿ ಮುಗಿಯುತ್ತದೆ. ನಂತರ ಮೀಸಲಾತಿ ಪಟ್ಟಿ ಪ್ರಕಟವಾಗಬೇಕು ಮತ್ತು ನಂತರ ಚುನಾವಣಾ ಅಧಿಸೂಚನೆ ಪ್ರಕಟವಾಗಬೇಕು. ನಂತರ ಮತದಾನ ನಡೆಯುತ್ತೆ. ಈ ಎಲ್ಲಾ ಪ್ರಕ್ರಿಯೆಗಳಿಗೆ ಸಮಯ ಬೇಕಾಗುತ್ತೆ. ಆದ್ದರಿಂದ ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ ಚುನಾವಣೆ ನಡೆಯುವ ಸಾಧ್ಯತೆ ಹೆಚ್ಚಂತೆ. ಮತ್ತು ಬೆಂಗಳೂರಿನ ಪಾಲಿಕೆ ಚುನಾವಣೆ ಯಾವಾಗ ಅಂತಂದ್ರೆ ನೋಡಿ, ಇಲ್ಲಿ ಬೆಂಗಳೂರು ನಗರದ ಪಾಲಿಕೆ ಚುನಾವಣೆ ಕೂಡ ಜೂನ್ 2026ರ ಒಳಗೆ ನಡೆಯಲು ಸುಪ್ರೀಂ ಕೋರ್ಟ್ ಸೂಚನೆ ಕೂಡ ನೀಡಲಾಗುತ್ತಿದೆ. ಇದಕ್ಕೆ ಸರ್ಕಾರದ ಸಿದ್ಧತೆ ಕೂಡ ಮಾಡಲಾಗುತ್ತಿದೆ. ನೋಡಿ, ನಿಮ್ಮ ಊರಿನ ಚುನಾವಣೆ ಮಾಹಿತಿ ಹೇಗೆ ತಿಳಿದುಕೊಳ್ಳುವುದು ಅಂದ್ರೆ ನಿಮ್ಮ ಊರಿನ ಚುನಾವಣೆ ಮಾಹಿತಿ ತಿಳಿಯಲು ಜಿಲ್ಲಾಧಿಕಾರಿ ಅಧಿಸೂಚನೆಯನ್ನ ನೋಡ್ಕೊಳ್ಬಹುದು. ನಿಮಗೆ ಎಲ್ಲೂ ಕೂಡ ಸಿಕ್ಕಿಲ್ಲ ಅಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಲ್ಲಿ ತಾಲೂಕು ಕಚೇರಿಗೂ ಕೂಡ ನೀವು ಅಲ್ಲಿ ಹೋಗ್ಬಿಟ್ಟು ತಿಳ್ಕೊಳ್ಬಹುದು ಮತ್ತು ಪಂಚಾಯಿತಿ ಕಚೇರಿಯಲ್ಲೂ ಕೂಡ ಲಭ್ಯವಾಗುತ್ತೆ ತಿಳ್ಕೊಳ್ಬಹುದು. ಮತ್ತು ಕೆಳಗಡೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಇರುತ್ತೆ, ಅಲ್ಲಂತೂ ನಿಮಗೆ ಸಿಗುತ್ತೆ. ಜಾಯ್ನ್ ಆಗಿ ವಾಟ್ಸ್ಆಪ್ ಗ್ರೂಪ್ಗೆ. ಮತ್ತು ಈ ಸ್ಥಳಗಳಲ್ಲಿ ನಿಮಗೆ ಮಾಹಿತಿ ದೊರೆಯುತ್ತೆ. ಒಟ್ಟಾರೆ ನೋಡಿದ್ರೆ ನೋಡಿ, ಗ್ರಾಮ ಪಂಚಾಯಿತಿ ಅವಧಿ ಮುಗಿಯುತ್ತಿದೆ. ಚುನಾವಣೆ ಏಪ್ರಿಲ್ ಅಥವಾ ಮೇ 2026ರ ಒಳಗಾಗಿ ನಡೆಯುವ ಸಾಧ್ಯತೆ ಇದೆ. ಅಂದ್ರೆ ಏಪ್ರಿಲ್ ಮತ್ತು ಮೇ 2026ರಲ್ಲಿ ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಮೀಸಲಾತಿ ಪಟ್ಟಿ ಶೀಘ್ರದಲ್ಲಿ ಪ್ರಕಟವಾಗಲಿದೆ. ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡಲಾಗುತ್ತದೆ ಮತ್ತು ಬ್ಯಾಲೆಟ್ ಪೇಪರ್ ಮೂಲಕ ಮತದಾನ ನಡೆಯಬಹುದು. ಇದು ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಚುನಾವಣೆ ಪ್ರಕ್ರಿಯೆಯಾಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಿಮ್ಮ ಊರಿನ ಚುನಾವಣೆ ಯಾವಾಗ ನಡೆಯುತ್ತದೆ ಎಂದು ತಿಳಿಯಲು ಜಿಲ್ಲಾಧಿಕಾರಿಗಳ ಅಧಿಸೂಚನೆಯನ್ನು ಗಮನಿಸಿ. ಈ ವಿಡಿಯೋ ಉಪಯುಕ್ತವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಸರ್ಕಾರಿ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಜೈ ಕರ್ನಾಟಕ.